ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಮಾಡಿದ ಕುತಂತ್ರಿಗಳಲ್ಲಿ ಓರ್ವನಾಗಿರುವ ಗಿರೀಶ್ ಮಟ್ಟಣ್ಣನವರನ್ನ ಮತ್ತೊಂದು ಸುಳ್ಳಿನ ಕಂತೆಯನ್ನ ಪವರ್ ಟಿವಿ ಬಟಾ ಬಯಲು ಮಾಡ್ತಾ ಇದೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಗಿರೀಶ್ ಮಟ್ಟಣ್ಣನ ಸುಳ್ಳಿನ ಕಂತೆಯನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರು ಹೇಳಿದ್ದೆಲ್ಲವೂ ಬರೀ ಸುಳ್ಳೇ ಸುಳ್ಳು ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ರೌಡಿಯೊಬ್ಬನನ್ನ ಕರ್ಕೊಂಡು ಬಂದು ಮಾನವ ಹಕ್ಕುಗಳ ಆಫೀಸರ್ ಅಂತ ರಾಜಾರೋಷವಾಗಿ ಮಾಧ್ಯಮಗಳ ಮುಂದೆ ಮಟ್ಟಣ್ಣನವರ್ ಹೇಳಿಕೆ ಕೊಡುವ ಮೂಲಕ ತಾನೆಂತ ಸುಳ್ಳುಗಾರ ಅನ್ನುವಂಥದ್ದನ್ನ ತಾನೇ ಇದೀಗ ಪ್ರೂವ್ ಮಾಡಿದ್ದಾನೆ. ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ರೌಡಿ ಶೀಟರ್ ಮದನ್ ಎಂಬಾತನನ್ನ ಮಾನವ ಹಕ್ಕುಗಳ ಆಫೀಸರ್ ಅಂತ ಹೇಳಿ ಪರಿಚಯ ಮಾಡಿಸಿದ್ದ. ಹಳೆ ಹುಬ್ಬಳ್ಳಿಯ ಶಿವಶಂಕರ್ ಕಾಲೋನಿ ನಿವಾಸಿಯಾದಂತ ಮದನ್ ಬುಗಡಿ ಈತ ಯಾವ ಮಾನವ ಹಕ್ಕುಗಳ ಆಯೋಗದ ಆಫೀಸರ್ ಕೂಡ ಅಲ್ಲ, ಬದಲಾಗಿ ಒಬ್ಬ ರೌಡಿ ಶೀಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಮೇಲೆ ಕೊಲೆ ಯತ್ನ ಸುಲಿಗೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಆರೋಪ ಇದೆ. 2017ರ ಪರಶುರಾಮ್ ಕೊಲೆ ಕೇಸಿನ ಆರೋಪಿ ಈ ಮದನ್ ಬುಗಡಿ. ರೌಡಿ ಶೀಟರ್ಗಳ ಪರೇಡನ್ನ ಪೊಲೀಸರು ನಡೆಸ್ತಾರಲ್ಲ, ಆ ಸಂದರ್ಭದಲ್ಲಿ ಈತನ ಮೇಲೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಡಿಸೆಂಬರ್ 30ನೇ ತಾರೀಕು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಈ ರೌಡಿ ಶೀಟರ್ಗೆ ಹೆಂಗ್ ಕ್ಲಾಸ್ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಯಾರಿಗೂ ಏನೂ ಗೊತ್ತಾಗೋದಿಲ್ಲ, ಬೈಕ್ ಬಂದಂಗೆ ಏನ್ ಬೇಕಾದ್ರೂ ಹೇಳ್ಬಿಡ್ಬೋದು ಅಂತ ಹೇಳಿ ತಿಳಿದುಕೊಂಡ ಗಿರೀಶ್ ಮಟ್ಟಣ್ಣನವರ ಅಜ್ಞಾನ ಇದೀಗ ಬೆಳಕಿಗೆ ಬರ್ತಾ ಇದೆ. ರೌಡಿ ಶೀಟರ್ ಒಬ್ಬನನ್ನ ಕರ್ಕೊಂಡು ಬಂದು ಮಾಧ್ಯಮಗಳ ಮುಂದೆ ಇವರು ನಮ್ಮ ಮಾನವ ಹಕ್ಕುಗಳ ಆಫೀಸರು ಅಂತ ಹೇಳಿ ಹೇಳ್ತಾರಲ್ಲ, ಎಷ್ಟು ಮಟ್ಟಿಗೆ ಸುಳ್ಳಿನ ಕಂತೆ ಇದು? ಯಾರ ಕಿವಿಗೆ ಹೂವ ಇಡಕ್ ಹೋಗ್ತೀರಾ? ಇನ್ನೆಷ್ಟು ಮಟ್ಟಿಗೆ ಸುಳ್ಳುಗಳನ್ನ ಹುಟ್ಟು ಹಾಕೋದ್ರಲ್ಲಿ ನಿಸ್ಸೀಮರ್ ಇವರು ಅನ್ನೋದನ್ನ ಖುದ್ದು ತಾವೇ ಪ್ರೂವ್ ಮಾಡ್ತಾ ಇದ್ದಾರೆ. ಬರೋದಿಲ್ಲ MOB ಕಾರ್ಡ್ ಇದೆ, ನಿಮ್ಗೆ ರೌಡಿ ಶೀಟ್ ಇದೆ, ಎಲ್ಲ ಮುಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಳು. ಏನ್ ಬಂದಿದೆ ಫ್ರೆಂಡ್ಸ್ ಜೊತೆ ಹೋಗಿದ್ದೀವಿ. ಮತ್ತೇನಾವತ್ತು ಕರೆದ್ರು ಬರೋದಿಲ್ಲ ರೌಡಿ ಶೀಟರ್ ಮದನ್ ಬುಗಡಿ ಎಂಬಾತನನ್ನ ಕರ್ಕೊಂಡು ಬಂದು ಈ ಗಿರೀಶ್ ಮಟ್ಟಣ್ಣನವರ್ ಎಷ್ಟರ ಮಟ್ಟಿಗೆ ಸುಳ್ಳಿನ ಕಂತೆಯನ್ನ ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಸುಳ್ಳನ್ನ ಕ್ರಾಫ್ಟ್ ಮಾಡೋದ್ರಲ್ಲಿ ನಿಸ್ಸೀಮರ್ ಇವರು ಅನ್ನುವಂಥದ್ದು ಒಂದೊಂದೇ ಇನ್ಸ್ಟೆನ್ಸ್ ನಮಗೆ ಸಿಗ್ತಾ ಹೋಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವಕುಮಾರ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಿವಕುಮಾರ್, ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಂದಾಗ್ನಿಂದ ಕೂಡ ಇವರ ಸುಳ್ಳಿನ ಕಂತೆಗಳನ್ನ ತಾವೇ ತೆರೆದಿಡೋ ಮೂಲಕ ಬೆತ್ತಲಾಗ್ತಾ ಇದ್ದಾರೆ. ಈಗ ಮತ್ತೆ ಅಂಥದ್ದೇ ಒಂದು, ಯಾರು ಈ ರೌಡಿ ಶೀಟರು, ಜೊತೆಗೆ ಆತನಿಗೂ ಇವ್ರಿಗೂ ಹೆಂಗೆ ನಂಟು ಅನ್ನುವಂಥದ್ದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಆ ರೌಡಿ ಶೀಟರ್ ಹಿನ್ನೆಲೆ ಬ್ರೀಫ್ ಮಾಡಿ. ಪ್ರಜ್ವಲ, ಪ್ರಮುಖವಾಗಿ ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವರವರ ಸುಳ್ಳಿನ ಕಂತೆ ದಿನಕ್ಕೊಂದು ಹೊರಗೆ ಬರ್ತಾ ಇದೆ ಎಂಬುದಕ್ಕೆ ಈಗಾಗಲೇ ಪವರ್ ಟಿವಿ ಕೂಡ ಹಂತವಾಗಿ ಎಲ್ಲವುಗಳನ್ನ ಬಿಚ್ಚಿಟ್ಟಿದೆ. ಇವುಗಳ ಬೆನ್ನಲ್ಲೇ ಕೂಡ ಮತ್ತೊಂದು ಈ ಒಂದು ಗಿರೀಶ್ ಮಟ್ಟಣ್ಣವರ ಸುಳ್ಳಿನ ಕಂತೆಯ ಅಧ್ಯಾಯ ಮತ್ತೊಂದು ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ನ ಪರಿಚಯಿಸುವುದರ ಮೂಲಕ ಮತ್ತೊಂದು ಅನಾವರಣಗೊಂಡಿದೆ. ಮದನ್ ಬುಗುಡಿ ಎಂಬುವನನ್ನು ಮಾನವ ಹಕ್ಕುಗಳ ಆಯೋಗದ ಸದಸ್ಯ, ಇವನು ದೊಡ್ಡದಾಗಿ ಬಿಂಬಿಸಿದಂತಹ ಒಂದು ಗಿರೀಶ್ ಮಟ್ಟಣ್ಣವರು ಇವನೊಬ್ಬ ರೌಡಿ ಶೀಟರ್ ಎಂಬುದು ಈಗ ಅವನ ಒಂದು ಕ್ರೈಮ್ನ ಒಂದು ಪುಟಗಳಿಂದ, ಕ್ರೈಮ್ನ ಒಂದು ಚರಿತ್ರೆಯಿಂದ ಬೆಳಕಿಗೆ ಬಂದಿದೆ. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೂಡ ರೌಡಿ ಪರೇಡ್ ಸಂದರ್ಭದಲ್ಲಿ ಈ ಒಂದು ಮದನ್ ಬುಗುಡಿ ಅವರ ಒಂದು ಕ್ರೈಮ್ನ ಒಂದೊಂದು ಪುಟಗಳು ಸಹಿತ ಅನಾವರಣಗೊಂಡಿದ್ದು, ಇತ್ತ ಗಿರೀಶ್ ಮಟ್ಟಣ್ಣವರವರು ದೊಡ್ಡ ಇರುವಂತಹ ಒಂದು ಇದರ ಮೂಲಕ ಇವನನ್ನ ಪರಿಚಯ ಮಾಡಿಸಿಕೊಂಡಂತ ಬೆನ್ನಲ್ಲೇ ಇತ್ತ ನಗರದಲ್ಲಿ ಕೂಡ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ರೀತಿಯಾದಂತಹ ಒಂದು ಪ್ರಕರಣಗಳು ಈ ಒಂದು ಮದನ್ ಬುಗುಡಿ ಅವರ ಮೇಲೆ ಇದ್ದುವು ಎಂಬುದು ಸದ್ಯ ಇವರ ಒಂದು ಬೇರೆ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಒಂದು ಅಪರಾಧಕ ಪುಟಗಳಿಂದ ಕಂಡು ಬರ್ತಾ ಇದೆ. ಇವೆಲ್ಲಗಳನ್ನು ನೋಡ್ತಾ ಇದ್ರೆ ಸದ್ಯ ಈಗ ಮದನ್ ಬುಗುಡಿ ಅವರು ಸಹಿತ ಈ ಒಂದು ವಿಚಾರ ಕುರಿತಂತೆ ಕೂಡ ಅವರು ಸಹಿತ ಅಜ್ಞಾತ ಸ್ಥಳದಲ್ಲಿದ್ದು ಇದನ್ನ ಗಿರೀಶ್ ಮಟ್ಟನ್ ಅವರು ಯಾವ ರೀತಿಯ ಸಮರ್ಥನೆ ಮಾಡಿಕೊಳ್ತಾರೆ ಇನ್ನು ಎಂಬುದನ್ನು ಕಾದು ನೋಡಬೇಕಾದ ಸಂದರ್ಭದಲ್ಲಿ ಕೂಡ ಈತ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಅವರು ಸಹಿತ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರು ಏನ್ ಹೇಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರಜ್ವಲ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.